ಮಣ್ಣ, ನೀರ, ಗಾಳಿ, ಬೆಳಕ ಇದರಾಗ ಎಲ್ಲ ಕೂಡಿ ಹೋಗಿಬಿಟ್ಟ. ಎಲ್ಲರೂ ಅಲ್ಲೇ ಹೋಗೋದು. ಇದ್ದಾಗ ಇಷ್ಟೆಲ್ಲ ಜಗಳ ವಾದ ಬಳಿಕ ತಣ್ಣಗಿರ್ತದೆ ಜಗತ್ತು. ಅನ್ನೋದಿಲ್ಲೇನು? ಏನು ಉರದ ಊರಾಗ. ಈಗ ಹೋಗಿ ತಣ್ಣಗೆ ಸ್ಮಶಾನದಾಗ ಏನು ಕುಂತಾನ ಏನಿದೆಲ್ಲ ಜಗತ್ತು. ಇದರಾಗ ಎಷ್ಟು ಹೊಡೆದಾಡೋದು ಇದೆಲ್ಲ ಯಾಕೆ ಆಗ್ತದಂದ್ರೆ ಕೊನೆಗೆ ಹಿಂಗೆ ಆಗತ್ತೇವಿ ಅನ್ನೋದು ಮರೆತು ಹೋಗಿರ್ತದಲ್ಲ. ಅದನ್ನು ನೆನಪು ಮಾಡೋದೇ ಯೋಗ, ವಿಜ್ಞಾನ ಯೋಗ ಇದೆ. ವಿಜ್ಞಾನ ಯೋಗ. ಮತ್ತು ಯಾವಾಗಲೂ ನೆನಪು ಮಾಡ್ಕೋತಿರಬಾರ್ದು. ಹುಚ್ಚು ಹಿಡಿತದ ಆ ಬಳಿಕ. ದಾರ್ಯಾಗ ನಡೆಯಾಗ ನಾ ಹಿಂಗೆ ಹಾಕ್ತೀನಿ, ನಾ ಮಣ್ಣು ಹಾಕ್ತೀನಿ ಅಂದರೆ ಹೆಂಗೆ ಹಾಕ್ತೀನಿ. ಇರಾಗಿರೋದು ಚೆಂದಾಗಿರೋದು. ಆದರೆ ಒಳಗೆ ಗೊತ್ತಿರಬೇಕು ಕೊನೆಗೆ ನಾವು ಹಿಂಗಾಗುತ್ತೇವೆ, ಇದು ದೇಹ ಹಿಂಗಾಗೋದೆ. ಆದರೆ ಏನೋ ಒಂದು ವಸ್ತು ಉಳಿತದಲ್ಲ, ಅದು ನಾನು, ಅದು ಹಿಂಗಾಗೋದಿಲ್ಲ. ಬೆಳಕು ಒಡೆಯೋದಿಲ್ಲ, ಪಣತೆಗಳು ಒಡಿತಾವ. ಎಣ್ಣೆ ಚೆಲ್ತದೆ, ಬೆಳಕ ಚೆಲ್ಲೋದಿಲ್ಲ. ಬತ್ತಿ ಸುಟ್ಟೋಗ್ತದೆ, ಬೆಳಕ ಸುಟ್ಟೋಗೋದಿಲ್ಲ. ಬೆಳಕ ವಿಶ್ವದಷ್ಟು ವಿಶಾಲವಾಗ್ತದೆ, ಬೆಳಕು ಸಾಯೋದಿಲ್ಲ. ಆಗ ದೇಹ ಮರೆಯಾಗ್ತದೆ, ಮನಸ್ಸು ಮರೆಯಾಗ್ತದೆ, ಬುದ್ಧಿ ಕಡಿಮೆ ಆಗ್ತದೆ, ಹೋಗೇ ಬಿಡ್ತದೆ. ಕೊನೆಗೆ ಒಂದು ಉಳಿತದೆ, ಅದೇ ಆತ್ಮವಸ್ತುವೇ ಬೆಳಕ. ಇದು ಹಿಂಗಾಗುತ್ತದೆ, ಆತ್ಮ ಹಂಗಿರ್ತದೆ. ಎರಡರ ಜ್ಞಾನ ಮಾಡಿಕೊಂಡ್ರೆ ಅದಕ್ಕೆ ಜ್ಞಾನ ವಿಜ್ಞಾನ ಯೋಗ. ಎಷ್ಟು ಚಲೋ ಇಲ್ಲ ಯೋಗ ಇದು. ಇನ್ನು ಗುರು ಹೇಳ್ತಾನೆ,